ಡಿಲಿವರಿಗೆ 9 ತಿಂಗಳಾಗತ್ತಲ್ಲ. ನಾವ್ ಹೆಣ್ಮಕ್ಳು ಫೋನು ಎತ್ತಲ್ಲ. ತೆರೆ ಹಿಂದೆ ತೆರೆ ಮುಂದೆ ಕೆಲಸ ಮಾಡೋರು ಪ್ರೊಡ್ಯೂಸರ್. ಇವಾಗ ನನ್ನ ಥಿಯೇಟರ್ ನೋಡ್ಕೊಂಡಾಗ ಹೆಂಗ್ ಎಷ್ಟು ಖುಷಿ ಆಗುತ್ತೆ ಅಷ್ಟು ಖುಷಿ ಆಯ್ತು. ನಮ್ಮ ಅಣ್ಣವ್ರ ಡಬ್ಬಿಂಗ್ ಕೊಟ್ಟರಂತ ಸ್ಟುಡಿಯೋ ಇವೆಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತುಂಬಾ ದಿವಸದ ನಂತರ ಡಬ್ಬಿಂಗ್ ಹೋಗ್ತಾ ಇದೀನಿ. ಅದು ನಮ್ಮ ವೆಬ್ ಸೀರೀಸ್ದು, ಬ್ರೋಕನ್ ಹಾರ್ಟ್ ವೆಬ್ ಸೀರೀಸ್ದು. ಸೊ ಇದು ಯಾವಾಗಲೂ ರಿಲೀಸ್ ಆಗಬೇಕಾಯ್ತು. ಇದು ಶುರು ಆಗಿದ್ದು ಜಾನ್ವರಿಲಿ, ಸ್ವಲ್ಪ ಲೇಟ್ ಆಯಿತು, ಬಟ್ ಲೇಟೆಸ್ಟಾಗಿ ಬರ್ತದೆ. ತುಂಬ ಚೆನ್ನಾಗಿದೆ ಅಂತ ಅಂದರು. ನಾನು ನೋಡಿಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ. ನಮ್ಮ ಡೈರೆಕ್ಟರ್ ಅರುಣ್ ಬ್ರೋ ಕಾಲ್ ಮಾಡಿದ್ರು, ಬರ್ತಾರೆ ಇನ್ನೇನು ತೋರಿಸ್ತೀನಿ ಅವ್ರನ್ನ. ಇವಾಗ ನಾವು ಹೋಗ್ತಿರೋದು ವಿಜಯನಗರ್ಗೆ. ವಿಜಯನಗರಲ್ಲಿ ಡಬ್ಬಿಂಗ್ ಇದೆ ಅಂತ ಹೇಳಿದ್ರು. ನಿನ್ನೆ ಹೇಳಿದ್ರು, ಮಲ್ಕೊಂಡ್ಬಿಟ್ಟಿದ್ದೆ. ಬೆಳಿಗ್ಗೆ 7 ಗಂಟೆಗೆ ಅವರೇ ಫೋನ್ ಮಾಡಿದ್ರು. ಅವಾಗ ಎದ್ದು ರೆಡಿಯಾಗಿ ನಿಂತಿದ್ದೀನಿ. ಸೊ 8 o'clock ಆಗ್ತಿದೆ. 8 o'clockಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರು ಕಾಲ್ ಮಾಡೋಣ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಮುಂಚೆಯಿಂದ ನಿಮಗೆ ನೋಡಿದ್ದೀನಿ ತಾನೆ, ಸೈಲೆಂಟ್ ಆಗಿಬಿಡ್ತಾರೆ. ನೀವು ನೋಡಿಲ್ಲ ವ್ಲಾಗ್ ಎಲ್ಲ. ನಾವು ಶೂಟ್ ಮಾಡಿರೋ ವ್ಲಾಗ್ ಎಲ್ಲ ಇನ್ನೂ ಅಪ್ಲೋಡ್ ಮಾಡಿಲ್ಲ. ಬಿಕಾಸ್ ನಮ್ಮ ನಮ್ಮ ವೆಬ್ ಸೀರೀಸ್ ರಿಲೀಸ್ ಆಗಬೇಕು. ಅದಾದಮೇಲೆ ಆ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲ ಪಾಪ ಕಾಯ್ತಿದ್ದಾರೆ. ಎಷ್ಟು 7 ತಿಂಗಳಾಯಿತು. ಇವು ಜನವರಿ ಶುರು ಮಾಡಿದ್ದು. 2 ತಿಂಗಳಾಗಲಿ. ಇನ್ನೆರಡು ಹೋದರೆ ಲೇಟ್ ಆದರೂ ಲೇಟೆಸ್ಟಾಗಿ ಬರಲಿ ಅಂತನಾ? ಹಂಗಲ್ಲ ಹೇಳಿದ್ದು. ಡಿಲಿವರಿಗೆ 9 ತಿಂಗಳಾಗತ್ತಲ್ಲ. ಓ, ಇದಕ್ಕೆ ಡೈರೆಕ್ಟರ್ ಅನ್ನೋದು. ಇದು ನಾವಿವಾಗ ವಿಜಯನಗರ ಹೋಗ್ತಾ ಇದೀವಿ. ತುಂಬಾ ದಿವಸ ಆದ್ಮೇಲೆ ಅರುಣ್ ಬ್ರೋ ಮೀಟ್ ಮಾಡ್ತಾ ಇದೀನಿ. ಬಿಸಿ ಆಗ್ಬಿಟ್ಟಿದ್ದಾರೆ. ನೋಡ್ತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಬಿಸಿ ಆಗಾರ ಅಂತ. ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ. ಗಂಡ್ಮಕ್ಳು ಫೋನ್ ಎತ್ತಿದ್ರೆ ತಾನೆ. ನಾವ್ ಹೆಣ್ಮಕ್ಳು ಫೋನು ಎತ್ತಲ್ಲ. ಸೊ ನಮ್ ಜೊತೆ ಇಬ್ರು ಹೊಸ ಪ್ರತಿಭೆಗಳು ಜಾಯ್ನ್ ಆಗ್ಯಾರೆ. ಸಾರಿ, ಒಂದು ಹೊಸ ಪ್ರತಿಭೆ, ಒಂದು ಹಳೆ ಪ್ರತಿಭೆ. ಹಾಯ್, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಕೆ ಅಂಡ್ ನಾನು ಮರ್ತೋದೆ ಬ್ರೋ. ಹಾಯ್ ನಿಸರ್ಗ ಅವರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಕೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವಾಟ್ಸ್ಆಪ್, ಲಾಂಗ್ ಟೈಮ್ ನೋ ಸಿ. ಇವ್ರಂತೂ ಒಂದು ಕಾಲ್ ಮಾಡಲ್ಲ, ಮೆಸೇಜ್ ಮಾಡಲ್ಲ. ನೀವು ಒಂದು ಮೆಸೇಜ್ ಇಲ್ಲ, ನಾವು ಮಾಡಿಲ್ಲ ನೀವು ಮಾಡ್ಬಾರ್ದು. ಹೌದಂತೆ ಗೈಸ್, ಬರೀ ಸುಳ್ಳು ಗೈಸ್, ನಂಬಡಿ. ಸರಿ, ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು, ಆಲ್ರೆಡಿ ನಮ್ಮ ಡೈರೆಕ್ಟ್ರು ಟೈಮ್ ಕೀಪ್ ಅಪ್ ಮಾಡಿದ್ದಾರೆ. ನೀವು ಹುಡುಗಿರ್ಗೆ 2 ಅವರ್ ಮುಂಚೆ ಹೇಳ್ಬೇಕು, ಇಲ್ಲ ರೆಡಿ ಆಗಲ್ಲ. ಸೊ ಈಗ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸೀದಾ ಹೋಗೋಣ ವಿಜಯನಗರ್ಗೆ. ಲೇಟ್ ಆಯ್ತು. ಸೊ ಗೈಸ್, ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದ್ವಿ. ಸೊ ರೈಸ್ ಬಾತ್ ತೊಗೊಂಡು ನಮ್ಮ ಡೈರೆಕ್ಟರ್ ತೊಗೊಂಡಿದ್ದಾರೆ. ಇವರಿಬ್ರು ಬೇಡ ಅಂತ ಅಂದ್ಬಿಟ್ಟು ಡಯಟ್ ಮಾಡ್ತಿದ್ದಾರೆ. ಅವರು ದೀಪಿಕಾ ಪಡ್ಕೊಂಡು ಆಗ್ಬೇಕಂತ ನಿಂತ್ಕೊಂಡ್ಬಿಟ್ಟವ್ರೆ ಒಂದೇ ಕಾಲಲ್ಲಿ. ಹೇಳಿದ್ದೀನಿ. ಸೊ ನಾಷ್ಟ ಮಾಡ್ಕೊಂಡು ಹೋಗೋಣ. ಸೊ ಗೈಸ್, ಫೈನಲಿ ಡೆಸ್ಟಿನೇಷನ್ ರೀಚ್ ಆದ್ವಿ. ಓಕೆ, ಇದು ಡಬ್ಬಿಂಗ್ ರೂಮು. ಸೊ ಅಲ್ಲಿ ಒಳಗಡೆ ಡಬ್ಬಿಂಗ್ ಕೊಡೋದು ಅನ್ಸುತ್ತೆ. ಹಾಯ್ ಸರ್, ನಮಸ್ತೆ. ಸೊ ಇವರೇ ಅಲ್ಲಿ ಮಾಸ್ಟರ್ ಮಾಡೋದು. ಸೊ ಹಾಂ, ಡಬ್ಬಿಂಗ್ ಹಿಂಗಿರುತ್ತೆ. ಈ ಥರ ನಾನು ಮಾತಾಡೋದನ್ನ ರೇಗಿಸ್ತಿದ್ದಾರೆ ಗೈಸ್. ಗೈಸ್, ಇಟ್ಸ್ ಡಬ್ಬಿಂಗ್ ಟೈಮ್. ಸೊ ಫಸ್ಟ್ ಅವ್ರು ತೊಗೊತಾರಂತೆ, ನೆಕ್ಸ್ಟ್ ನಾನು ತೊಗೊತೀನಿ. ನಾನೇ ಡಬ್ಬಿಂಗ್ ಮುಗಿಸ್ಕೊಳ್ಳಿ. ಅವಾಗ ಕೆಲವೊಂದು ತೋರಿಸ್ತೀನಿ ಟಿಪ್ಸ್. ಬರ್ತೀನಿ. ಕ್ಲಾರಿಟಿ ಬೇಕಿಲ್ಲ, ಇನ್ನೂ ಕ್ಲಾರಿಟಿ ಬೇಕು. 5 minutes ಬಿಂದು, 5 minutes ವೇಟ್ ಮಾಡು, ಬರ್ತೀನಿ. ಬಿಂದು ಒಂದು ಸ್ವಲ್ಪ ಇನ್ನೂ ಇರಲಿ. ಬಿಂದು, ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಬ್ರೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್.
ಇವ್ರು ಗೊತ್ತಿರ್ತಾರೆ ಎಲ್ರಿಗೂ, ಯಾಕೆ ಗೊತ್ತಿರಲ್ಲ. ಇವರು ತೆರೆ ಹಿಂದೆ ತೆರೆ ಮುಂದೆ ಕೆಲಸ ಮಾಡೋರು, ಪ್ರೊಡ್ಯೂಸರ್. ಇವಾಗ ಲವ್ ಅದಲ್ಲ ಕಣೋ, ನಂದು ಎಲ್ಲ ಸ್ಟಾರ್ಟಿಂಗ್ ಇದ್ದಾನೆ ಆಗ್ತದೆ. ಏಯ್ 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 ಅವಳು ಬಂದೇ ಬರ್ತಾಳೆ. ಅವಳು ಬಂದೇ ಬರ್ತಾಳೆ. ಐ ಅಪ್ಡೇಟ್ ಯು ಗೈಸ್. ಈ ಬ್ಲಾಗ್ ಇನ್ನೂ ಹಂಗೆ ಕಂಟಿನ್ಯೂ ಆಗುತ್ತೆ ಬಿಕಾಸ್ ಇದು ಅರ್ಧನೇ ಆಗಿರೋದು. ಸೊ ಐ ಕಂಟಿನ್ಯೂ ವಿತ್ ದಟ್ ಬ್ಲಾಗ್. ಯಾವತ್ತು ಡಬ್ಬಿಂಗ್ ಇರುತ್ತೋ ಅವತ್ತು ಕಂಟಿನ್ಯೂ ಮಾಡ್ತೀನಿ. ಓಕೆ, ಸೊ ಅಲ್ಲಿವರೆಗೂ ಬಾಯ್ ಬಾಯ್. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಇನ್ನೊಂದು ಸ್ಟುಡಿಯೋಗೆ ಬಂದಿದ್ದೀವಿ ಡಬ್ಬಿಂಗ್ ಮಾಡೋಕ್ಕೆ. ಹಾಯ್ ಬ್ರೋ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಡೈರೆಕ್ಟ್ರೆ. ಹಾಯ್. ಸೊ ಇವತ್ತು ಈ ಸ್ಟುಡಿಯೋ ಕರ್ಕೊಂಡ್ಬಂದಿದ್ದಾರೆ. ದಿಸ್ ಸಾಕಾಗಿದೆ. ಸೊ ಗೈಸ್, ನಂದೇ ಫಸ್ಟ್ ಡಬ್ಬಿಂಗು, ಆಮೇಲೆ ಅವ್ರು ಕೊಡ್ತೀನಿ ಅಂತ ಅಂದರು. ಸೊ ಈ ಥರ ಏನು ನೀನು ಕೂತ್ಕೊಂಡಿಲ್ಲ, ನಾನು ಯೂಶ್ವಲಿ ನಿಂತ್ಕೊಂಡು ಡಬ್ಬಿಂಗ್ ಕೊಡೋದೇ ಪ್ರಿಫರ್ ಮಾಡ್ತೀನಿ. ಸೊ ಸ್ಕ್ರೀನ್ ಮಾತ್ರ ಎವ್ವಿ ದೊಡ್ಡದಾಗಿದೆ. ಇದೊಳ್ಳೆ ಹೆಂಗೆ ಕಾಣಿಸುತ್ತೆ ಅಂತಂದರೆ, ನನ್ನ ಥಿಯೇಟ್ರಲ್ಲಿ ನೋಡ್ಕೊಂಡಾಗ ಹೆಂಗೆ ಎಷ್ಟು ಖುಷಿ ಆಗುತ್ತೋ ಅಷ್ಟು ಖುಷಿ ಆಯ್ತು ಇಷ್ಟು ದೊಡ್ಡ ಥಿಯೇಟ್ರಲ್ಲಿ ನೋಡಿ. ಓಕೆ ಶುರು ಆಯಿತು, ಆಮೇಲೆ ಸಿಗ್ತೀನಿ. ಫಸ್ಟ್ ಎಪಿಸೋಡ್ ಕಂಪ್ಲೀಟಾಗಿ ಆಯಿತು. ಸೊ ಊಟ ಮಾಡ್ಕೊಬರೋಣ. ಎಲ್ಲ ಲೈಟ್ ಹಾಕಿದ್ರು. ನಂಗೆ ಇದಂತೂ ಸಕ್ಕತ್ ಇಷ್ಟ ಆಯಿತು. ಸ್ಟುಡಿಯೋ ಒಳ್ಳೆ ವೈಬ್ ಇದೆ. ನಮ್ಮ ಅಣ್ಣವ್ರು ಡಬ್ಬಿಂಗ್ ಕೊಟ್ಟರ ಅಂತ ಸ್ಟುಡಿಯೋ ಇವೆಲ್ಲ. ಚಾಮುಂಡೇಶ್ವರಿ ಸ್ಟುಡಿಯೋ ಎಷ್ಟೊಂದು ಜನ ಗೊತ್ತಿರುತ್ತೆ, MG ರೋಡ್ ಹತ್ರ ಇರೋದು. ಬನ್ನಿ ಹೋಗೋಣ, ಊಟ ಮಾಡ್ಕೊಬರೋಣ. ಜಸ್ಟ್ ಒಳ್ಳೆ ಊಟ ಆಯಿತು. ಬಿರಿಯಾನಿ, ಪ್ರಶಾಂತ್ ಬಿರಿಯಾನಿ ಇವರೇ ಕರ್ಕೊಂಡೋಗಿ ಇವರು ಕೊಡ್ಸೋಕ್ಕೆ. ಸೊ ದೇ ಆರ್ ಆಲ್ ರೆಡಿ ಫಾರ್ ದ ಸೆಕೆಂಡ್ ಒನ್. ಸೊ ವಿ ಆರ್ ಆಲ್ ರೆಡಿ ಫಾರ್ ದ ಸೆಕೆಂಡ್ ಎಪಿಸೋಡ್. ಫಸ್ಟ್ ಎಪಿಸೋಡ್ ಕಂಪ್ಲೀಟ್ ಆಗಾಯಿತು, ಸೆಕೆಂಡ್ ಎಪಿಸೋಡ್ಗೆ ಹೋಗೋಣ ಬನ್ನಿ. ಬ್ರೋ ಏನು ಅವ್ರಿಗೆ ಪಾಪ ಅವ್ರು ಅವಾಗಿಂದ ಇದು ಮಾಡಿ ಸ್ನ್ಯಾಕ್ಸ್ ಬೇಕಂತೆ. ಸೊ ಗೈಸ್, ಹಾಯ್ ಕೃತಿ ಅವರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆದಮೇಲೆ ಅವತ್ತಿನ ಹಾಯ್ ಗೈಸ್. ಡಬ್ಬಿಂಗ್ ಸ್ಟುಡಿಯೋಲಿ ವೀಡಿಯೋ ಏನು ಮಾಡೋಕ್ಕಾಗಿಲ್ಲ ಬಿಕಾಸ್ ಸ್ಟೋರೇಜ್ ಫುಲ್ ಆಗಿಬಿಟ್ಟಿತ್ತು. ಸೊ ಎಲ್ಲಿ ಬಂದಿದ್ದೀನಿ ಅಂತಂದರೆ ಇವಾಗ ನಾಟಕಕ್ಕೆ ಬಂದಿದ್ದೀನಿ. ಟೈಮ್ ಆಗೋಯ್ತು, ಇಟ್ಸ್ ಆಲ್ರೆಡಿ 7. ನನಗೆ 6 o'clock ಬರೋಕೆ ಹೇಳಿದರು, ಬಟ್ ಅಲ್ಲಿ ಡಬ್ಬಿಂಗ್ ಲೇಟ್ ಆಗಿರೋದ್ರಿಂದ ಇಲ್ಲಿಗೆ 7ಗೆ ಬಂದೆ. ಸೊ ಮಳೆ ಬರ್ತದೆ ಹೆವಿ, ಬಾ ಬೇಜಾರು ಮಳೆ ಬರ್ತದೆ. ಸೊ ವಿಲ್ ಗೋ ಇನ್. ನಾಟಕ ಕಂಟಿನ್ಯೂ ಮಾಡೋಣ. ಅಂದ್ರೆ ಇದಕ್ಕೆ ಯಾರನ್ನ ಬಾಯ್ ಹಾಕ್ಬೇಕು, ನಾನು ಮನ್ಸಾಗಿರೋದಿಲ್ಲ. ಅಯ್ಯೋ ಜಾವ್ರೆ, ನನ್ನ ಗಂಡ ಸತ್ತಾಗ ನಾನು ಕಣ್ಣು ಮುಚ್ಕೊಂಡ್ಬಿಟ್ಟಿದ್ರೆ ಇವತ್ತು ನನಗೆ ಈ ಗತಿ ಬರ್ತಿತ್ತ. ಒಳ್ಳೆ ನೀವು ಸೆಕೆಂಡ್ ಪ್ಯಾರಾಗೆ ರೈಸ್ ಆಗ್ತಿರಲ್ವಾ, ಸುಮ್ಮನೆ ನಿಂತ್ಕೊಳ್ಳ ಕಂಡೀವಿ. ಆ ಫೋರ್ಸು ನೀವು ಅಲ್ಲಿಂದನೇ ಬರ್ಬೇಕು, ಅಲ್ಲಿಂದ ಬಂದ್ಬಿಟ್ಟು ಅವೆಲ್ಲ ಸಿಗ್ತವೆ ಅಂತ ತೋರಿಸಿ ನಂಗೆ ಕೊಡಿಸ್ತೀಯಾ? ಅಯ್ಯೋ ಅದಕ್ಕೇನಂತೆ ನಿಮ್ಮ ಅಪ್ಪ ಅಂದ್ರೆ ಆರೋಗ್ಯ ಇರ್ಬೇಕಿದ್ದವ. ಈ ಮನೆಗೆ ನೀನು ಇಷ್ಟ ಬಂದಂಗಿರ್ಬೋದು, ಯಾವ್ದು ಕೂಡ ಬೇಡ.